ನಿನ್ನೆ ನಕಲಿ ಹೋರಾಟಗಾರ ಇಂಗಲಗುಪ್ಪೆ ಕೃಷ್ಣೇಗೌಡ ನಮ್ಮ ರಾಜ್ಯ ಅಧ್ಯಕ್ಷರ ಬಗ್ಗೆ ಕೀಳಾಗಿ ಮಾತಾಡಿದ್ದಾನೆ. ಯಾಕೆ ಅಂದರೆ 3 ದಿನದಿಂದ ಒಂದೇ ಸಬ್ಜೆಕ್ಟು. ನಾವು ಅವನಿಗೆ ಕೌಂಟ್ರ್ ಕೊಡೋದು ಬೇಡ, ಅವನು ನಮಗೆ ಸಾಟಿ ಇಲ್ಲ ಅಂಥೇಳಿ ನಾವು ಅವನಿಗೆ ತಿರಸ್ಕಾರ ಮಾಡಿದ್ವಿ. ಅವನ ಭಾಷೆ ಇದೆಲ್ಲ ನೋಡ್ತಾಯಿದ್ರೆ ನಮ್ಗೆ ಭಾಳ ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾನೆ. ಅವನ ಹಿನ್ನೆಲೆ ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಅವನ ಮೇಲೆ 420 ಕೇಸಿದೆ, ರೌಡಿ ರಿಜಿಸ್ಟ್ರ್ ಇದೆ, 307 ಕೇಸಿದೆ, ರಾಬ್ರಿ ಕೇಸ್ಗಳಿವೆ, ರೇಫ್ ಕೇಸ್ಗಳಿವೆ. ಇಷ್ಟೆಲ್ಲ ನಡುವೆಯೂ ಅವನು ನಾನು ಸಾಚ ಅಂಥೇಳಿ ನಿಜವಾಗ್ಲೂ 43 ವರ್ಷಗಳಿಂದ ಅವರು ತನು ಮನ ಧನ ಯೌವನ ಆರೋಗ್ಯ ಎಲ್ಲನೂ ಹಾಳು ಮಾಡಿಕೊಂಡು ಇವತ್ತು ಹೋರಾಟ ಮಾಡ್ಕೊತ ಬರ್ತಾರಂತಕ್ಕಂಥ ಇಂಥ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರ ಮೇಲೆ ಇಷ್ಟೊಂದು ಕೀಳಾಗಿ ಮಾತಾಡಿರೋದು ಮೊದಲನೇದಾಗಿ ನಾನು ಖಂಡಿಸ್ತೇನೆ. ಕೃಷ್ಣ, ನನಗೂ ನಿನ್ನಂಥ ಭಾಷೆಗಳಲ್ಲಿ ಮಾತಾಡೋಕ್ಕೆ ನನಗೂ ಬರ್ತದೆ, ಆದರೆ ನಾನು ನಿನ್ನಂಥ ಲುಚ್ಚ ಅಲ್ಲ. ನಿನಗೆ ಒಂದು ಎಚ್ಚರಿಕೆ ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಥರ ಕಚಡ ಮಾತುಗಳನ್ನ ಆಡೋದನ್ನ ಬಿಡು. ನೀನು ಮುಂದೊಂದು ದಿನ ನಿನ್ನ ಹೋರಾಟ ಹಿನ್ನೆಲೆ ಏನು ಅಂಥೇಳಿ ಸಾರ್ವಜನಿಕವಾಗಿ ನಾವು ಬಹಿರಂಗಪಡಿಸ್ತೀವಿ. ನೀನು ರಾಜ್ಯಾಧ್ಯಕ್ಷ ಅಂತ ಬೋರ್ಡ್ ಹಾಕ್ಕೊಂಡಿದ್ಯಾ, ಎಷ್ಟು ತಾಲೂಕುಗಳಲ್ಲಿ ನೀನು ತಾಲೂಕು ಘಟಕಗಳನ್ನ ಮಾಡಿದೆಯಾ, ಎಷ್ಟು ಊರುಗಳಲ್ಲಿ ನೀನು ಗ್ರಾಮ ಘಟಕಗಳನ್ನ ಮಾಡಿದೆಯಾ, ಎಷ್ಟು ಜಿಲ್ಲೆಗಳಲ್ಲಿ ನೀನು ಜಿಲ್ಲಾ ಘಟಕಗಳನ್ನ ಮಾಡಿದೆಯಾ ಅಂಥೇಳಿ ಮಾಧ್ಯಮ ಮುಖಾಂತರ ನೀನು ಪ್ರಸ್ತುತಪಡಿಸ್ಬೇಕು. ಇಲ್ಲ ಅಂದರೆ ನಾನು ನಕಲಿ ಹೋರಾಟಗಾರ, ನಾನು ರಾಬ್ರಿ ಮಾಡಿಕೊಂಡು ಒಂದು ಕಾರ್ಗೆ ರಾಜ್ಯಾಧ್ಯಕ್ಷ ಅಂತ ಬೋರ್ಡ್ ಹಾಕ್ಕೊಂಡು ನನ್ನ ಜೀವನ ಕಳೀಲಿಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅಂತೇಳಿ ಬಹಿರಂಗವಾಗಿ ನೀನು ಹೇಳಬೇಕಾಗತ್ತೆ. ರಾಜ್ಯಾಧ್ಯಕ್ಷರ ಬಗ್ಗೆ ಅವ್ರ ಹಿನ್ನೆಲೆ ನಿನಗೇನು ಗೊತ್ತಿಲ್ಲ. ನಾನು 30 ವರ್ಷಗಳ ಕಾಲ ನಾನು ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಅವರ ತಾತನ ಕಾಲದಿಂದಲೂ ಶ್ರೀಮಂತ ಕುಟುಂಬದವರು, ಸಾಹುಕಾರ ಕುಟುಂಬ ಅಂಥೇಳಿ ಈಗಲೂ ನೀನು ಎಚ್.ಡಿ.ಕೋಟೆ ತಾಲೂಕಿಗೆ ಕೇಳಿ ನೋಡು, ಎಲ್ಲರೂ ವಿವರಣೆ ಮಾಡಿ ನಿನಗೆ ಹೇಳ್ತಾರೆ. ಅವರು ಎಷ್ಟು ಆಸ್ಪತ್ರೆಗಳಿಗೆ ಜಾಗ ಕೊಟ್ಟಿದ್ದಾರೆ, ಎಷ್ಟು ಬಡಬಗ್ಗರುಗಳಿಗೆ ದೀನದಲಿತರುಗಳಿಗೆ ದಾನವಾಗಿ ಜಾಗವನ್ನು ನೀಡಿದ್ದಾರೆ ಅಂಥೇಳಿ ನೀನು ಕೂಲಂಕುಷವಾಗಿ ನೀನು ಅಲ್ಲಿ ಪರಿಶೀಲನೆ ಮಾಡಿ ಈ ಹೇಳಿಕೆ ಕೊಡಬೇಕಾಗತ್ತೆ. ನೀನು ಹೇಳಿಕೆ ಕೊಡ್ತಾ ಇರೋದು ನಿಜವಾಗ್ಲೂ ನಿನಗೆ ಮುಡುಪಾಗಿ ಕೆಟ್ಟದಾಗಿ ಮುಡುಪಾಗಿರುತ್ತೆ. ಯಾಕೆಂದರೆ ನಿನ್ನ ಹೇಳಿಕೆ ಭಾಳ ಅಪ್ರಸ್ತುತವಾದದ್ದು. ನಾವು ತೀರ್ಮಾನ ಮಾಡಿದ್ದೀವಿ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಿನಗೆ ಮಾನನಷ್ಟ ಮೊಕದ್ದಮೆ ಹಾಕಲೇಬೇಕು. ಯಾಕೆಂದರೆ ಇದೊಂದು ಕೆಟ್ಟುಳು ಹೋಲಿ ಬಿಡು ಅಂತ ನಾವು ಬಿಟ್ಕ ಕೂತಿದ್ವಿ. ನೀನು ಬಿಟ್ಕ ಕೂತ್ಕೊಂಡ್ರೆ ಎಲ್ಲನೂ ಕೊಳ್ತ ರೀತಿಯಲ್ಲಿ ಮಾಡಕ್ಕೆ ಬರ್ತೀಯ ನಮ್ಮ ರೈತ ಸಂಘಟನೆಗಳನ್ನ. ಹಾಗಾಗಿ ನಿನಗೆ ಬಲಿ ಹಾಕಲೇಬೇಕಾಗತ್ತೆ. ಕಾನೂನು ರೀತಿಯಲ್ಲಿ ನಾವು ಬಲಿ ಹಾಕ್ತೀವಿ ಅಂಥೇಳಿ ಈಗ ಹಲವಾರು ವಿಚಾರಗಳ ಬಗ್ಗೆ ನೀನು ಮಾತಾಡಿದ್ಯಾ. ಮುಂದಿನ ವಿಚಾರಗಳನ್ನ ನನ್ನ ಸ್ನೇಹಿತರು ಮಾತಾಡ್ತಾರೆ. ನನ್ನ ಹೆಸರು ಮರಂಕಯ್ಯ ಅಂಥೇಳಿ ಮೈಸೂರು ತಾಲೂಕು ಮುಖಂಡನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಮಸ್ಕಾರ. ಇಂಗಲಗುಪ್ಪೆ ಕೃಷ್ಣೇಗೌಡ ನಿನ್ನೆ ಪ್ರೆಸ್ ಮೀಟ್ ಮಾಡವನೆ, ಮತ್ತು ಮೊದಲು ಒಂದು ಸತಿ ಪ್ರೆಸ್ ಮೀಟ್ ಮಾಡವನೆ. ಅದಕ್ಕೆಲ್ಲ ಕೌಂಟ್ರ್ ಕೊಟ್ಟಿದ್ದೀವಿ ನಾವು ರೈತ ಸಂಘದಿಂದ. ಅವನು ಹಿನ್ನೆಲೆ ಏನದು ನಾವು ಎಲ್ಲರೂ ಗೊತ್ತಿದೆ, ರೈತ ಸಂಘಕ್ಕೆ ಎಲ್ಲರೂ ಗೊತ್ತಿದೆ. ನೀನೇನು ಮಾಡ್ಕೊಂಬಂದಿದೆಯಾ ಇಂಗಲಗುಪ್ಪೆಯಲ್ಲಿ, ಶ್ರೀರಂಗಪಟ್ಟಣದಲ್ಲಿ ಏನು ಮಾಡಿದೆಯಾ, ನಿನ್ನ ರೌಡಿ ಲಿಸ್ಟ್ ಏನಿದೆ, ಅದು ಇಲ್ಲಿ ಏನೇನು ಕೇಸ್ಗಳಿವೆ ಎಲ್ಲರೂ ಗೊತ್ತಿರೋ ವಿಚಾರನೆ. ಇನ್ನೂ ಒಬ್ಬ ರಾಜ್ಯಾಧ್ಯಕ್ಷರ ಬಗ್ಗೆ ಹಿನ್ನೆಲೆ ಅಂಥ ಬಗ್ಗೆ ಅಗೌರವ ನಡ್ಕೊಳ್ಳೋದು, ಅವ್ರ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟು ಜನಗಳಿಗೆ ತಪ್ಪು ದಾರಿ ತಿಳುವಳಿಕೆ ಹೇಳೋದು ಭಾಳ ತಪ್ಪು. ಇದು ನೀನು ಪವರ್ ಗಿಡ ಬಗ್ಗೆ ಹೇಳ್ತೀಯಲ್ಲ, ಪವರ್ ಗಿಡ ಬಗ್ಗೆ ಏನು ನಿಂಗೆ ಗೊತ್ತಿದೆ? ಏನು ಗೊತ್ತಿದೆ ನಿನಗೆ? ರೈತರ ಬಗ್ಗೆ ಏನಿದೆ, ಏನು ಗೊತ್ತಿದೆ ನಿನಗೆ? ಆವಾಗ KEB ಅವರು ಯಾವ ರೀತಿ ಅವ್ರಿಗೆ ಅನ್ಯಾಯ ಮಾಡಿದ್ರು ನಿನಗೆ ಗೊತ್ತಿದೆಯಾ? ಒಂದು ಲೈನ್ ಹೇಳ್ಕೋದ್ರೆ ಒಂದೊಂದು ಇದಕ್ಕೆ 5,000 10,000 ಕೊಡ್ಬಿಟ್ಟು ಅವ್ರನ್ನ ಆಚೆ ಕಳಿಸ್ತಿದ್ರು. ಆಗ ರೈತರು ಬಂದು ಕೇಳ್ಕೊಂಡದಕ್ಕೆ ನಾಗೇಂದ್ರ ಹತ್ರ ಅವರು ಸತತವಾಗಿ ಒಂದು ವರ್ಷದ ಮೇಲೆ 2 ತಿಂಗಳು ಹೋರಾಟ ಮಾಡಿ ಅದನ್ನು ನಿಲ್ಲಿಸಿ 55 ಕೋಟಿನ ತರಿಸಿ ರೈತರಿಗೆ ನೇರ ಆನ್ಲೈನ್ ಮುಖಾಂತರನೇ ಅವ್ರು ಪೇಮೆಂಟ್ ಮಾಡಿರೋದು. ನೀನು ಯಾರೋ ಈಗ ಇವ್ರ ಹತ್ರ ಬ್ರೋಕರ್ ಹತ್ರ ಇಸ್ಕೊಂಡು ಕಮಿಟ್ಮೆಂಟ್ ಆಗಿ ಅಂದಮೇಲೆ 55 ಕೋಟಿ ಎಲ್ಲಿ ಕೊಡ್ತಿದ್ರು ಅವರು? 5 ಕೋಟಿ ಕೊಟ್ಟರೆ 55 ಕೋಟಿ ಕೊಡ್ತಿದ್ರು. ನಿನ್ನ ಪರಿಜ್ಞಾನ ಇಲ್ಲ ನಿನಗೆ ರೈತರ ಬಗ್ಗೆ.
ಕಾಳಜಿ ಇಲ್ಲ. ನೀ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಈ ಮಟ್ಟ ಮಾತಾಡ್ತಿದ್ದಿಲ್ಲ. ನೀನೇನೇ ಮಾಡಬೇಕಾದ್ರೂ ಅವ್ರು ದಾಖಲೆ ಇಟ್ಕೊಂಡು ನೀನು ಬಾ ನೇರಕ್ಕೆ ಎದುರುಗಡೆ ಬಾ. ನೀನು ನಾವೇ ನಿಂತ್ಕೊತೀವಿ, ಅವ್ರು ಬರೋಲ್ಲ, ನಾವೇ ನಿಂತ್ಕೊತೀವಿ. ನೀನು ರೈತರ ಬಗ್ಗೆ ಏನೇನು ಹೇಳಿದೆಯಾ ನಾವು ಅದನ್ನು ನಂಗೆ ಕೌಂಟ್ರ್ ಕೊಡ್ತೀನಿ ನಿನಗೆ. ರೈತನೂ ಕರ್ಕೊಬತ್ತೀವಿ, ನೇರವಾಗಿ ಚರ್ಚೆ ಬಾ. ರೈತರು ಕರ್ಕೊಬತ್ತೀವಿ, ರೈತರ ಮುಖಾಂತರ ನಿಂಗೆ ಉತ್ತರ ಕೊಡ್ತೀವಿ. ನಾವು ಕೊಡಲ್ಲ, ರೈತರ ಮುಖಾಂತರ ನಾವು ಉತ್ತರ ಕೊಡ್ತೀವಿ. ಆಯಿತಾ? ಇನ್ನು ಮುಂದೆ ಈ ರೀತಿ ಹೇಳೋದು ಬಿಟ್ಟು ನೀನು ತಪ್ಪು ತಿದ್ಕೊಳ್ಳೋಕೆ ಒಂದು ಅವಕಾಶ ಇದೆ ಪ್ರತಿಯೊಬ್ಬರಿಗೂ. ಆಯಿತಾ? ನಾವು ನಿನ್ನ ಬಗ್ಗೆ ಚರ್ಚೆ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮಗೆ ಇದನ್ನು ಬಿಟ್ಟು ಒಬ್ಬ ಮನುಷ್ಯನಾಗ ಬದುಕಲಿ. ನೀನು ರೈತರ ಕುಟುಂಬದಿಂದ ಬಂದವನಾಗಿದ್ದರೆ ರೈತ ಕುಟುಂಬವಾಗಿ ನಡ್ಕ ನೀನು ಅಷ್ಟೇ. ನಾಗೇಂದ್ರ ಬಗ್ಗೆ ಕೃಷ್ಣಗೌಡಗೆ ಏನೂ ಗೊತ್ತಿಲ್ಲ. ಇವಾಗ ಅವನು ಕೃಷ್ಣಗೌಡ ಅಂತ ಹೆಸರು ಬಂದಿರೋದು. ಅವನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಪರಿಹಾರ ಮಾಡೋದ್ರು ಕಾನೂನು ಬದ್ಧರಲ್ಲಿ ಮಾಡಬೇಕು. ಈ ಥರ ಸುಳ್ಳು ಇನ್ನೊಬ್ಬರ ಮೇಲೆ ಅಪಾದ ಹೊರಿಸ್ಬಿಟ್ಟು ಮಾಡೋದು ಸರಿಯಲ್ಲ. ಹಾಗೆ ಯಾರೋ ಮಾತು ಕೇಳ್ಕೊಂಡು, ಯಾರೋ ಮಂಚ ನಾಯಕನ ಮಾತು ಕೇಳ್ಕೊಂಡು ಅವ್ರು ಹಿಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಇನ್ನೆಲ್ಲ ಕೇಳೋದು ಸರಿ ಇಲ್ಲ. ಅವ್ರು ಒರಿಜಿನಲ್ ಆಗಿ ನೀವು ಕೇಳ್ಕೊಂಡು, ನೀವು ಅವ್ರ ಊರಲ್ಲಿ ಹೆಂಗೆ, ಅವ್ರು ನಾಗೇಂದ್ರದ ಸರ್ ಹೆಂಗೆ, ಬಡಗಪುರ ನಾಗೇಂದ್ರ ಹೆಂಗೆ ಅಂತ ನಾನು ತಿಳ್ಕೊಂಡು ನೀವು ಮಾತಾಡಬೇಕು. ಯಾರೋ ಒಬ್ಬ ಹೇಳ್ದ ಅಂತ ಅಂದ್ಬಿಟ್ಟು, ಯಾರೋ ಮಂಚ ನಾಯಕ ಹೇಳ್ದಂತ ಹೇಳ್ಬಿಟ್ಟು ಮಾಡೋದಿಲ್ಲ. ಅವನಿಗೆ ಮಂಚ ನಾಯಕನ್ಗೆ ಒಂದು 2006 ಅವ್ನಿಗೆ ಬೀಡಿಗೆ ಸೇಕ್ ಹಾಸಿರಲಿಲ್ಲ, ಟ್ರೈನ್ಗೆ ಹೋಗಿ ಟಿಕೆಟ್ ದುಡ್ಡಿರಲಿಲ್ಲ. ಅವ್ನಿಗೆ ನಾವೆಲ್ಲ ದುಡ್ಡು ಕೊಟ್ಟು ಅವ್ನು ಟ್ರೈನ್ ಟಿಕೆಟ್ ಕಳಿಸ್ತಿದ್ದೋ. ಅವ್ನು ಇನ್ನೊಬ್ಬರು ಮನೆ ಜೀತ ಮಾಡ್ತಿದ್ದ. ಅಂಥವನು ನಾಗೇಂದ್ರಗೆ ಅವನು ಟವಲ್ ತಂದು ಕೊಡೋದು, ಕರಿ ಕೊಟ್ಟು ಕೊಡಿಸೋದು ಇದೆಲ್ಲ ಸುಳ್ಳು. ಸುಮ್ಮನೆ ಅಪಪ್ರಚಾರ ಮಾಡಿ ನಿಮ್ಮ ಇದಕ್ಕೆ ನೀವೇ ಕುಂತು ತರಕ್ಕೆ ಹೋಗ್ಬೇಡಿ. ದಯವಿಟ್ಟು ನೀವು ತಿಳ್ಕೊಂಡು ರೈತ ಸಂಘದ ಆಗೋಕ್ಕೆ ತರಬೇಡಿ. ಎಲ್ಲರೂ ಒಗ್ಗಟ್ಟಾಗಿ ರೈತ ಸಂಘ ನಡೆಸ್ಕೊಂಡು ಹೋಗವ. ಸುಮ್ಮನೆ ಯಾರ್ದೋ ಅಪಪ್ರಚಾರ ಮಾಡ್ಕೊಂಡು ನಿಮ್ಮ ಇದಕ್ಕೆ ನೀವೇ ಮುಳ್ಳಾಕೊಳ್ಳೋದು ಬೇಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.